ನಮಸ್ಕಾರ ಎಲ್ಲ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊನ್ನೆ ಧಾರವಾಡದಾಗ ಸ್ಟೂಡೆಂಟ್ಸ್ಗಳು ನೇಮಕಾತಿಯ ವಿಚಾರವಾಗಿ ಹೋರಾಟವನ್ನು ಮಾಡಿದರು. ಬಹಳಷ್ಟು ಜನಕ್ಕೆ ಹೊಡೆತಾನೋ ಬಿತ್ತು, ಪೊಲೀಸ್ನವ್ರಿಗೂ ಗಾಯಗಳಾದವು. ಬಹಳಷ್ಟು ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅದ್ರ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಹೋರಾಟದಲ್ಲಿದ್ರು. ಬಹಳಷ್ಟು ಸ್ಟೂಡೆಂಟ್ಸ್ಗಳು ಬಂದಿದ್ರು. ಸ್ಟೂಡೆಂಟ್ಸ್ ಪವರ್ ಅನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿದ್ರು. ಆ ವಿಚಾರವಾಗಿ ನಾನು ನಿಮ್ಗೊಂದು ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸ್ತೀನಿ. ನೇಮಕಾತಿ ವಿಳಂಬ. ಕಾಂಗ್ರೆಸ್ ಅಡಿಯಲ್ಲಿ ನೇಮಕಾತಿ ಬರೀ ಮೌನ ಮಾತಾಗ್ಬಿಟ್ಟೈತಿ. ಕಳೆದ 7-8 ತಿಂಗಳದಿಂದ ಧಾರವಾಡದಾಗ ನೇಮಕಾತಿಗಾಗಿ ಸ್ಟ್ರೈಕ್ ನಡೆಯಕತ್ತೈತಿ. ಇಷ್ಟೆಲ್ಲಾ ನಡೆದ್ರು ನಮ್ಮ ರಾಜ್ಯ ಸರ್ಕಾರ ನೇಮಕಾತಿ ವಿಷಯದೊಳಗ ಆಮೆ ನಡಿಯೊಳಗ ನಡೆಯಕತ್ತೈತಿ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರವರು ವಿಧಾನಸಭೆಯಲ್ಲಿ ಹೇಳಿರುವ ಪ್ರಕಾರ ರಾಜ್ಯದಲ್ಲಿ ಒಟ್ಟು 2,84,881 ಖಾಲಿ ಇದ್ದಾವ ಹುದ್ದೆಗಳು ಅಂತ ಹೇಳಿ. ರಾಜ್ಯ ಸರ್ಕಾರದಲ್ಲಿ ಒಟ್ಟು 7,76,414 ಸರ್ಕಾರಿ ಮತ್ತು ಗುತ್ತಿಗೆ ಹುದ್ದೆಗಳು ಮಂಜೂರಾದ ಬರದಲ್ಲಿ 36% ಹುದ್ದೆಗಳು ಪ್ರಸ್ತುತ ಖಾಲಿ ಇದಾವ ಎಂದು ಸೂಚಿಸಲಾಗಿತ್ತು. ಮುಖ್ಯವಾಗಿ ಹಣಕಾಸು ಇಲಾಖೆಯು 24,300 ಹುದ್ದೆಗಳಿಗೆ ಅನುಮೋದನೆ ನೀಡಿತ್ತು. ಅಷ್ಟಾಗಿಯೂ ಕೂಡ ನಮ್ಮ ರಾಜ್ಯ ಸರ್ಕಾರ ಯಾವುದೇ ನೇಮಕಾತಿ ಮಾಡಿಕೊಂಡಿಲ್ಲ. ಈ 24,300 ಹುದ್ದೆಗೆ ಬೇಕಾದ ಹಣಕಾಸವನ್ನ ಈಗಾಗಲೇ ಹಣಕಾಸು ಇಲಾಖೆ ಮಂಜೂರು ಮಾಡೈತಿ. ಇಷ್ಟೆಲ್ಲ ಇದ್ರೂ ನಮ್ಮ ರಾಜ್ಯ ಸರ್ಕಾರ ನೇಮಕಾತಿ ಮಾಡುವಲ್ಲಿ ವಿಫಲವಾಗಿತ್ತು. ಹಿಂದೆ ಡಿಸೆಂಬರ್ 24ರಂದು ಪ್ರತಿಭಟನೆ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರು ಒಂದು ಟ್ವೀಟ್ ಮಾಡ್ತಾರೆ. ಕಳೆದ 3 ವರ್ಷದಲ್ಲಿ ಸುಮಾರು 40,000 ಹೊಸ ನೇಮಕಾತಿಗಳನ್ನ ಮಾಡಲಾಗಿದೆ ಅಂತಂತ ಹೇಳಿ. ಅದೇ ಸ್ವಲ್ಪ ವಾರದ ಹಿಂದೆ ಡಿಸೆಂಬರ್ 2025ರಾಗ ವಿಧಾನಸಭಾ ಪರಿಷತ್ ಸದನದೊಳಗೆ ಕಳೆದ 3 ವರ್ಷಗಳಲ್ಲಿ ಕೇವಲ 8,157 ಹುದ್ದೆಗಳು ಭರ್ತಿ ಮಾಡಲಾಗಿದೆ. ಇನ್ನು 3,081 ಹುದ್ದೆಗಳು ನೇಮಕಾತಿಯ ಪ್ರಗತಿಯಲ್ಲಿದೆ ಅಂತ ಹೇಳ್ತಾರೆ. ಸಿಎಂ ಟ್ವೀಟ್ ಮಾಡಿರೋ ಪ್ರಕಾರನ 40,000 ಆಗಬೇಕಿತ್ತು. ಆದ್ರೆ ಇವೆರಡೂ ಸೇರಿಸಿದ್ರು 15,000 ಆಗುದಿಲ್ಲ. ಇನ್ನೊಂದು ನೇಮಕಾತಿ ವಿಳಂಬಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ಆಂತರಿಕ ಮೀಸಲಾತಿ. ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಆಂತರಿಕ ಮೀಸಲಾತಿಗೆ ಕಾನೂನು ಸವಾಲುಗಳನ್ನ ಎದುರಿಸಬೇಕಂತಂದು ಗೊತ್ತಿದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಆಂತರಿಕ ಮೀಸಲಾತಿಯನ್ನ ತರ್ತೈತಿ. ಹೈಕೋರ್ಟ್ ಹೊಸ ಮೀಸಲಾತಿಯನ್ನ ತಡೆ ಹಿಡಿದು ಹಿಂದಿನ ಮೀಸಲಾತಿಯ ವ್ಯವಸ್ಥೆಯ ಪ್ರಕಾರ ನೇಮಕಾತಿಗೆ ಅನುಮತಿ ನೀಡ್ತೈತಿ. ಆದ್ರ ನಮ್ಮ ರಾಜ್ಯ ಸರ್ಕಾರ ಜಾತಿ ರಾಜಕಾರಣದ ಹೆಸರಲ್ಲಿ ಯುವ ಜನರ ಭವಿಷ್ಯವನ್ನ ಹಾಳು ಮಾಡ್ತೈತಿ. ನೇಮಕಾತಿ ವಿಳಂಬಕ್ಕೆ ಮುಖ್ಯ ಕಾರಣಗಳು ಏನಪ್ಪಾ ಅಂತಂದ್ರ ಕಾಂಗ್ರೆಸ್ ಸರ್ಕಾರವು ರಾಜ್ಯವನ್ನ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಸ್ತೈತಿ. ನೇಮಕಾತಿ ಹಣ ಲಭ್ಯವಿದ್ದರೂ ಜಾತಿ ಆಧಾರಿತ ರಾಜಕಾರಣದಿಂದ ನೇಮಕಾತಿ ವಿಳಂಬ ಮಾಡ್ತೈತಿ. ನೌಕರರಿಗೆ ವೇತನವನ್ನ ಕಂದಾಯ ಇಲಾಖೆಯಿಂದ ಕೊಡ್ತೈತಿ. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಮ್ಮ ಕರ್ನಾಟಕದೊಳಗ ಕಂದಾಯ ಕೊರತೆ ಸ್ಥಿರವಾಗಿ ಹೆಚ್ಚುತ್ತಿದೆ. ಇದಕ್ಕೆಲ್ಲ ಸರ್ಕಾರ ಘೋಷಿಸಿದ 5 ಗ್ಯಾರಂಟಿಗಳ ಯೋಜನೆಗಳು ಏನದಾವಲ್ಲ ಅದ ಕಾರಣ ನೋಡ್ರಿ. ಅಷ್ಟೇ ಅಲ್ಲರಿ, ಶಾಶ್ವತ ಹುದ್ದೆಗಳಿಗೆ ದೀರ್ಘಾವಧಿಯ ಆದಾಯ ವೆಚ್ಚ, ನೌಕರರ ಸಂಬಳ, ಪಿಂಚಣಿ ಎಲ್ಲವನ್ನೂ ಕೊಡಬೇಕಲ್ಲ. ಈ ಸಂದರ್ಭದೊಳಗ ಯುವ ನಿಧಿ ತಾತ್ಕಾಲಿಕ ನಿರುದ್ಯೋಗ ಸ್ಟೈಫಂಡ್ ನೀಡಿದ್ರು ಅದು ಯಾವುದೇ ರೀತಿಯ ಸಹಾಯವಾಗುವುದಿಲ್ಲ. ಇದರ ಬದಲು ಶಾಶ್ವತ ಸರ್ಕಾರಿ ಉದ್ಯೋಗದ ನೇಮಕಾತಿ ಮಾಡಿಕೊಂಡ್ರೆ ಯುವ ನಿಧಿಯ ವೆಚ್ಚಕ್ಕಿಂತ ಶಾಶ್ವತ ಉದ್ಯೋಗದ ವೆಚ್ಚ ಕಡಿಮೆ ಆಗ್ತೈತಿ. ಇದರದೆಲ್ಲದರ ನಡುವೂ ಕೂಡ ನಮ್ಮ ಸರ್ಕಾರ ಹಣಕಾಸಿನ ಕೊರತೆ ಅಂತ ಹೇಳಿದ್ರು ಸರ್ಕಾರ ತಮ್ಮ ಸವಲತ್ತು ಸೌಲಭ್ಯಗಳನ್ನ ವಿದೇಶ ಪ್ರಯಾಣವನ್ನು ಮಾಡ್ತೈತಿ. ಅದು ಸಾರ್ವಜನಿಕರ ಹಣದಿಂದ. ನಿಮ್ಗೆ ಗೊತ್ತ, ಮೊನ್ನೆ ನಾನು ಸೋಷಿಯಲ್ ಮೀಡಿಯಾದಾಗೆಲ್ಲ ನೋಡಾಕತ್ತಿದ್ದೆ, ಕಾಂಗ್ರೆಸ್ ಸರ್ಕಾರದವರು ಅವರ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅಥವಾ ಯಾರು ಗೊತ್ತಿಲ್ಲ ಅವರೆಲ್ಲರೂ ಸೇರಿ ಸಿದ್ದರಾಮಯ್ಯ ಅವರು ಬದುಕಿದ್ದಾಗನ ಅವರು ಸ್ಟ್ಯಾಚು ಮಾಡ್ಬೇಕಂತ ಹೇಳಿ ಹೇಳಾಕತ್ತಾರಂತ. ನಿಜವಾಗ್ಲೂ ನಮ್ಮ ಜನಗಳು ಉದ್ಧಾರ ಆಗಬೇಕು, ನಮ್ಮ ಜನಗಳು ಹುಷಾರಾಗಬೇಕು. ನೇಮಕಾತಿಯ ವಿಷಯ ಬಂದಾಗ ರಾಜ್ಯ ಸರ್ಕಾರ ಮೌನ ತಾಳತೈತಿ. ಯಾಕ ಅಂತ ಇಂದರೆಲ್ಲ ನಮ್ಮ ಜನಗಳು ಪ್ರಶ್ನೆ ಮಾಡುವುದಿಲ್ಲ. ಸ್ಟೂಡೆಂಟ್ಸ್ಗಳು ಏನಾದ್ರು ಇಂಥದನ್ನೆಲ್ಲ ನೀವು ಪ್ರಶ್ನೆ ಮಾಡ್ತೀರಿ ಸರ್ಕಾರಕ್ಕೆ, ನೀವು ಹೋರಾಟ ಮಾಡೋದು ತಪ್ಪೇನಲ್ಲ, ಮಾಡ್ರಿ, ನಿಮಗೆ ನ್ಯಾಯ ಸಿಗಬೇಕು. ಹೆಂಗ, ಎಲ್ಲಿ, ಎಂಥ ಟೈಮ್ನಾಗ ಯಾವ ರೀತಿಯಿಂದ ಹೋರಾಟ ಮಾಡಬೇಕು ಅನ್ನೋದು ಕೂಡ ಸ್ವಲ್ಪ ತಿಳಿಬೇಕಲ್ಲ. ಬಿಡ್ರಿ, ನಮ್ಮ ಯುವ ಜನತೆ ಪ್ರಶ್ನೆಗಳು ಮಾಡೋದ್ರಾಗ ಹಿಂದದಾರ, ರೋಡಿಗೆ ಬಂದ ಹೋರಾಟವನ್ನ ಮಾಡ್ತಾರೆ. ಪೊಲೀಸರಿಗೆ ದುಗಿಸ್ತಾರೆ, ಪೊಲೀಸ್ ಇವ್ರಿಗೆ ದುಗಿಸ್ತಾರೆ. ಮತ್ತು ಅಲ್ಲಿ ಏನೋ ಒಂದು ಪ್ರಾಬ್ಲಮ್. ಈಗ ನೋಡ್ರಿ, ಅಲ್ಲಿ ಒಬ್ರು ಹೆಡ್ ಇದ್ರ, ಅವ್ರ ಹೆಸರು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಅವ್ರ ಮೇಲೆ ಒಂದು ಕೇಸ್ ಮಾಡಾಕತ್ತಾರ ಅನ್ನೋದೊಂದು ಸುದ್ದಿ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳ್ಕೊಂಡೆ. ಇದೆಲ್ಲ ನೋಡಿದ್ರೆ ಮುಂದೆ ಬರುವಂತ ಕೇರಳ ಮತ್ತು ಪಶ್ಚಿಮ ಬಂಗಾಳ ಚುನಾವಣೆ ಒಳಗೆ ಪ್ರಚಾರಕ್ಕೆ ನಮ್ಮ ಕರ್ನಾಟಕದಿಂದ ಹಣವನ್ನ ಒದಗಿಸ್ತಾರೇನ ಕಾಂಗ್ರೆಸ್ನವರು. ಸರ್ಕಾರದ ಹೊಸ ವಿಧಾನವೇ ಅಲ್ಲ ಅಂತ ನನಗನ್ಸೈತಿ. ನೀವು ಅರ್ಥ ಮಾಡ್ಕೋಬೇಕು ಜನಗಳೇ. ಇಷ್ಟೆಲ್ಲ ರಾಜ್ಯದೊಳಗೆ ನಡೆಯಕತ್ತಿದ್ರು
ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಹೆಸರೊಳಗ ರಾಜ್ಯದ ಯುವ ಜನತೆ ಯುವಕರ ಭವಿಷ್ಯವನ್ನ ಸಂಪೂರ್ಣವಾಗಿ ಹಾಳು ಮಾಡಾಕತ್ತಿ. ನಮ್ಮ ಯುವಕರು ಯುವ ಜನತೆ ತಮ್ಮ ತಂದೆ ತಾಯಿಯನ್ನ ಎಜುಕೇಟ್ ಮಾಡಲಿಲ್ಲ. ಎಲೆಕ್ಷನ್ ಬಂದಾಗ ವೋಟ್ ಮಾಡುವಂತ ವಿಚಾರದಾಗ ಆದ್ರೆ ಈಗ ರೋಡಿಗೆ ಬಂದ ಹೋರಾಟವನ್ನ ಮಾಡಕತ್ತಾರ ಅದೇ ಯುವಕರು. ಅವತ್ತ ನೀವು ಎಜುಕೇಟ್ ನಿಮ್ಮ ತಂದೆ ತಾಯಿಗೆ ಮಾಡಿದ್ರೆ ಯಾವುದೇ ಒಂದು ಯೋಜನೆಗಳು, ಯಾವುದೇ ಒಂದು ಫ್ರೀ ಆಗಿ ಬರುವಂತ ಗ್ಯಾರಂಟಿಗಳಿಗೆ ಅವರು ಆಸೆ ಬಿದ್ದು ವೋಟ್ ಮಾಡ್ತಿರ್ಲಿಲ್ಲ. ನೀವು ಅದನ್ನು ಮಾಡಲೇ ಇಲ್ಲ, ಪರವಾಗಿಲ್ಲ. ಆದ್ರೆ ಈಗ ನೀವ ಕಷ್ಟ ಅನುಭವಿಸತ್ತೀರಿ. ಎಷ್ಟೋ ಯುವಕರು PG ಒಳಗಿರ್ತಾರೆ, ಊಟಕ್ಕೋಸ್ಕರ, ಕೋರ್ಸಿಗೋಸ್ಕರ ಫೀಸ್ ಕಟ್ಟಬೇಕಂತ ಹೇಳಿ ಝೊಮ್ಯಾಟೊ, ಸ್ವಿಗ್ಗಿ ಡೆಲಿವರಿ ಕೆಲಸವನ್ನ ಮಾಡಾಕತ್ತಾರ. ಧಾರವಾಡದಾಗ ಎಷ್ಟೋ ಯುವಕರು ಆ ಭೀತಿಯೊಳಗೆ ಬದುಕಾಕತ್ತಾರ. ನಮ್ಮ ಕರ್ನಾಟಕದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಷ್ಟು ಜನ ಹೋರಾಟವನ್ನ ಮಾಡಿದ್ರಲ್ಲ, ಅದೇ ಯುವಕರು ಝೊಮ್ಯಾಟೊ, ಸ್ವಿಗ್ಗಿ ಡೆಲಿವರಿ ಬಾಯ್ ಕೆಲಸ ಮಾಡಿದ್ದನ್ನ ನಾನು ನೋಡಿ ಎಷ್ಟು ಕಷ್ಟ ಜೀವನ ಆಯ್ತು ಅವ್ರದ್ದು. ಅದ್ರ ರಾಜ್ಯ ಸರ್ಕಾರ ಅವರಿಗೆ ಉದ್ಯೋಗ ಕೊಡೋ ಬದಲು ಸ್ಟೈಫಂಡ್ ನೀಡಾಕತ್ತೈತಿ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆನೂ ಕೂಡ ರಾಜ್ಯ ಸರ್ಕಾರ ತಮ್ಮ ಸವಲತ್ತಿನ ಬಗ್ಗೆ ಯೋಚನೆ ಮಾಡಾಕತ್ತಾರ ಹೊರತು ಯುವ ಜನರ ಬೇಡಿಕೆಯ ಬಗ್ಗೆ ಯೋಚನೆ ಮಾಡಾಕತ್ತಿಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಕರ್ನಾಟಕದ ಯುವಕರು ಕೈ ತುಂಬ ದುಡ್ಡು ಕೊಡ್ರಿ ಅಂತ ಕೇಳಾಕತ್ತಿಲ್ಲ ನಿಮಗೆ. ಅವರು ಕೇಳಾಕತ್ತಿದ್ದು ಒಂದು ಉದ್ಯೋಗ. ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಭರವಸೆಗಳ ನೆನಪು ಹೆಚ್ಚಾದಾಗ ಯುವ ಜನರು ಕೋಪ ಮಾಡ್ಕೊಳ್ತಾರೆ, ಅದು ಅನಿವಾರ್ಯ. ಧಾರವಾಡದಾಗಿರುವಂತ ಸ್ಟೂಡೆಂಟ್ಸ್ ಗಳ ಕಷ್ಟವನ್ನ ನೋಡಿದ್ರೆ ಬಹಳ ಬೇಜಾರಾಗ್ತಿದೆ. ಆ ಸ್ಟೂಡೆಂಟ್ಸ್ ಗಳು ಕಷ್ಟ ಪಡೋದು, ಅವ್ರ ತಂದೆ ತಾಯಂದ್ರು, ರೈತರು, ಬಡವರು, ಬಡು ಮಕ್ಕಳು, ಅವ್ರ ಫೀಸ್ ಕಟ್ಟೋದಕ್ಕೂ ಕೂಡ ಕೆಲವೊಂದಿಷ್ಟು ಟೈಮ್ನಾಗ PG ವಿಚಾರವಾಗಿ ಬಂದಾಗ ಫ್ರೆಂಡ್ಸ್ ಶೇರ್ ಮಾಡ್ಕೊಂಡಿದ್ದಾರ ಅನ್ನೋದು ಕೂಡ ನಾನು ತಿಳ್ಕೊಂಡೆ. ರಾಜ್ಯ ಸರ್ಕಾರ ಇವತ್ತು ಓಲೈಕೆ ರಾಜಕಾರಣಿ ಮಾಡುವಂತದ್ದು, ಯುವ ಜನರಿಗೆ, ಯುವಕರಿಗೆ ದಾರಿ ತಪ್ಪಿಸುವಂತದ್ದು ಬಹಳಷ್ಟು ವಿಚಾರದೊಳಗೆ ಮಾಡೈತಿ ಅನ್ನೋದು ನೀವು ಜಸ್ಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳ್ಕೊಳಕತ್ತೀರಿ. ಆದ್ರ ನಿಮ್ಮ ಮನೇಲಿರುವಂತ ತಂದೆ ತಾಯಂದ್ರು ಈ ವಿಚಾರದ ಬಗ್ಗೆ ತಿಳ್ಕೊಳಕತ್ತಿಲ್ಲ. ನೀವುಗಳೇ ಅವತ್ತು ಅಷ್ಟೊಂದು ಜನ ಬಂದು ಹೋರಾಟವನ್ನ ಮಾಡಿದ್ರಿ. ಪೊಲೀಸರು ಕೂಡ ಹಿಂದಿನ ದಿನ ಕಮಿಷನರ್ ಸಾಹೇಬರು ಕೂಡ ಹೇಳಿದ್ರು, ಅವರು ಕೂಡ ಕಷ್ಟಪಟ್ಟು ಬಂದವರು, ಮುಂದಿನ ಕೂಡ ಇವೆಲ್ಲ ಯುವಕರು ತಮ್ಮ ಒಂದು ಆಸೆ ಗೌರ್ಮೆಂಟ್ ನೌಕರಿ ಸಿಗ್ಲಿ ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅವಕಾಶ ಮಾಡಿಕೊಳ್ಳಿ ಅಂತ ಹೋರಾಟವನ್ನ ಮಾಡಕತ್ತಾರ. ಶಾಂತ ರೀತಿಯಿಂದ ಇರ್ರಿ ಅಂತ ಹೇಳಿ. ಅದರಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಏನೋ ಒಂದು ತಪ್ಪನ್ನ ಮಾಡಿದಾರ. ಅವ್ರಿಗೆ ನಮ್ಮ ಕಮಿಷನರ್ ಸಾಹೇಬರು ಕೂಡ ಏನ್ ಮಾಡಬೇಕು ಅದನ್ನ ಮಾಡ್ತಾರ. ಆ ಯುವಕರಿಗೆ ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಕೇಳ್ಕೊಳ್ಳೋದು ಒಂದ, ದಯವಿಟ್ಟು ನೀವು ಬದಲಾಗ್ರಿ, ನೀವು ಎಚ್ಚರರಾಗ್ರಿ. ನಾಳೆ ನಿಮ್ಗೆ ಅವಕಾಶ ಸಿಗದೇನೂ ಇರಬಹುದು. ನೀವು ನಿಮ್ಮ ಮಕ್ಕಳನ್ನ, ಆಮೇಲೆ ನಿಮ್ಮ ಮನೇಲಿರುವಂತ ವಯಸ್ಸಾಗಿರುವಂತ ವ್ಯಕ್ತಿಗಳಿಗೆ ಹೇಗೆ ಎಜುಕೇಟ್ ಮಾಡ್ತೀರಿ, ಹೇಗೆ ಅವ್ರನ್ನ ನಿಮ್ಗೆ ರೋಡಿಗೆ ತುಂಬ ನಿಂದಿರ್ಸ್ಯಾರಲ್ಲ ಅವ್ರನ್ನ ಹೆಂಗ್ ರೋಡಿಗೆ ಬರಬೇಕು ಅನ್ನೋದು ಕೂಡ ನೀವು ಕಲಿಬೇಕು. ನಿಮಗೂ ಹಕ್ಕೈತಿ, ಯಾಕಂತಂದ್ರ ನೀವು ಅವ್ರನ್ನ ಗೆಲ್ಲಿಸಿ ಮ್ಯಾಕ್ ಕುಂದರ್ಸಿದ್ದು. ಇವತ್ತು ನೋಡ್ರಿ ನಿಮ್ಮನ್ನ ಅವ್ರ ರೋಡ್ನಾಗ ನಿಂದರ್ಸಿ ಬಿಟ್ಟಾರ. ಯುವ ಜನತೆ, ಇದು ನಿಮ್ಮ ಮೊದಲನೇ ಹೋರಾಟ ಅಲ್ಲ. ನಾನು ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ, ಅರ್ಥ ಮಾಡ್ಕೊಳ್ರಿ. ಬಹಳಷ್ಟು ಸರಿ ನೀವು ಹೋರಾಟವನ್ನ ಮಾಡಿರಿ. ಸರ್ಕಾರಕ್ಕೆ ಸರ್ಕಾರಿ ನೌಕರಿ ಕೊಡ್ರಿ ಅಂತ ಹೇಳಿ, ನೀವು ಅವಕಾಶ ಮಾಡಿಕೊಡ್ರಿ ಎಕ್ಸಾಮ್ ಅಂತ ಹೇಳಿ ಹೋರಾಟವನ್ನ ಮಾಡಾಕತ್ತೀರಿ. ಹಳಬರಿಗೆ ಕೆಲವೊಂದಿಷ್ಟು ಟೈಮ್ನಾಗ 2 ತಿಂಗಳ 3 ತಿಂಗಳ ಲೇಟ್ ಆಗಿ ಬಂದಿರುವಂತ ಒಂದು ಪೇಮೆಂಟ್ ವಿಚಾರನೊಳಗ ಸರ್ಕಾರ ಡಿಲೇ ಮಾಡಿ ಕೆಲವೊಂದಿಷ್ಟು ವಿಚಾರದಾಗ ಸರ್ಕಾರ ಈಗ ಬಹಳಷ್ಟು ಯೋಜನೆಗಳಿಗೆ ಜನರಿಗೆ ದುಡ್ಡು ಕೊಟ್ಟು ಫ್ರೀಯಾಗಿ ಕೊಟ್ಟು ಸಾಲವನ್ನ ಮಾಡೈತಿ. ಪ್ರತಿಯೊಬ್ಬ ಮನುಷ್ಯನ ಮಗು 1 ಲಕ್ಷದ ಮೇಲೆ ಸಾಲ ಐತಿ ಅನ್ನೋ ಒಂದು ವಿಚಾರ ಸುದ್ದಿ ಹೊರಗಡೆ ಓಡಾಗತ್ತೈತಿ. ಅದನ್ನ ನಾನು ತಿಳ್ಕೊಂಡೀನಿ. ನಾಳೆ ನಿಮಗ್ ಸರ್ಕಾರಿ ನೌಕರಿಯನ್ನು ಕೊಟ್ಟಾದ ಮೇಲೂ ಕೂಡ ಪೇಮೆಂಟ್ ವಿಚಾರವಾಗಿ ಸ್ವಲ್ಪ ಡಿಲೇ ಆಯ್ತೇನೋ, ಪ್ರಾಬ್ಲಮ್ ಆದಾಗ ತಡ್ಕೊಳ್ಳೋ ಶಕ್ತಿ ದೇವ್ರು ನಿಮ್ಗೆ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಇದೇ ಸರ್ಕಾರ ಮುಂದೆ ಇದ್ರು ಕೂಡ. ಆಮೇಲೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಟ್ರೋಲ್ಗಳು ನೋಡಿದೆ ನಾನು. ನಿಮ್ಮನ್ನ ಟ್ರೋಲ್ ಮಾಡ್ಬಿಟ್ರೆ ಹೆಂಗಪ್ಪ ಅಂತಂದ್ರೆ, ಸರ್ಕಾರಿ ನೌಕರಿ ಪಡ್ಯಾಕ ಇಷ್ಟು ವರ್ಷಗಳ ಕಾಲ ಓದಿ ಎಕ್ಸಾಮ್ ಬರ್ಯಾಕ ಒದ್ದಾಡಕತ್ತಾನ ಒಬ್ಬ ಮನುಷ್ಯ. ಯಾಕಪ್ಪ ಅಂತಂದ್ರೆ ಆ ಹುಡುಗನಿಗೆ ಇನ್ನೂ ಮದ್ವೆ ಆಗಿಲ್ಲ ಅಂತ. ಅವರು ಮಾವಂದ್ರ ಹೇಳ್ತಾರಂತೆ, ನನ್ನ ಮಗಳನ್ನ ನೀನು ಕೊಡಬೇಕು, ನಿಮ್ಮ ಮನೆಗೆ ಈಕೆ ಸೊಸೆಯಾಗಿ ಬರ್ಬೇಕು ಅಂತಂದ್ರೆ ನೀ ಗೌರ್ಮೆಂಟ್ ನೌಕರಿ ತೊಂಬ ಅಂತ ಹೇಳಿ. ಆದ ಟೆನ್ಷನ್ ತಲೆಗಿಟ್ಕೊಂಡು ನೀವು ಹೋರಾಟವನ್ನ ಮಾಡೋದಾಗ್ಲಿ, ಎಕ್ಸಾಮ್ಗೆ ಸ್ಟ್ರೆಸ್ ಮಾಡ್ಕೊಳ್ಳೋದಾಗ್ಲಿ, ಬಹಳಷ್ಟು ಕಷ್ಟಪಟ್ಟು ಓದೋದಾಗ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಲೈಫ್ ಗೋಲ್ ಹೊಡಿಬೇಕು, ಸರ್ಕಾರಿ ನೌಕರಿ ತಗೊಳ್ಬೇಕು ಅನ್ನೋದ್ ತಲೆಯಾಗಿ ಇಟ್ಕೊಂಡು ನೀವು ಎಕ್ಸಾಮ್ ಬರ್ಯಾಕ್ ಹೋಗ್ರಿ. ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ, ನಿಮ್ಗೆ ಒಳ್ಳೇದಾಗ್ಲಿ. ಅದು ಬಿಟ್ಟು ನಮ್ಮ ಮಾವ ಹೆಣ್ಣು ಕೊಡ್ತಾನ, ನನಗೆ ಇನ್ನೂ ಹೆಣ್ಣು ಸಿಕ್ಕಿಲ್ಲ, ಗೌರ್ಮೆಂಟ್ ನೌಕರಿ ಇದ್ರೆ ಹೆಣ್ಣು ಸಿಕ್ತೈತಿ ಅನ್ನೋ ತಲೆಯಾಗಿಂದ ತೆಗೆದು ಬಿಡ್ರಿ. ಸರ್ಕಾರಕ್ಕೂ ಹೇಳ್ತೀನಿ ನೋಡ್ರಿ, ಯುವಕರು ಕೆಲವೊಂದಿಷ್ಟು ಜನ ಅದನ್ನ ತಲೆಯಾಗಿ ಇಟ್ಕೊಂಡ್ಬಿಟ್ರೆ, ಈಗಿನ ಯುವಕರಿಗೆ ನಾ ಹೇಳ್ತೀನಿ ದಯವಿಟ್ಟು ಅದೊಂದು ತಲೆಯಾಗಿ ಇಟ್ಕೊಳ್ಬೇಡ್ರಿ. ಆಮೇಲೆ ನಿಮ್ಗೆ ಏನ್ ಸರ್ಕಾರಿ ನೌಕರಿ ಇದ್ರೆ ಹೆಣ್ಣು ಕೊಡ್ತೀನಿ ಅಂತಾರಲ್ಲ,
ಅವ್ರ ಮನ್ಯಾಗ ಯಾರ್ದಾರ ಸರ್ಕಾರಿ ನೌಕರಿ ಐತಿ ಕೇಳ್ರಿ ಫಸ್ಟ್. ಅವ್ರದ್ದು ಅವಕಾಶ ಬೇರೆ ಇರ್ತೈತಿ, ಬಾಡಿಗೆ ಮನ್ಯಾಗ ಇರ್ತಾರ ಅವ್ರ. ನಿಮ್ಗ ಅವ್ರು ಹುಚ್ಚಿಡಿಸಿ ನೀವ್ ಇಷ್ಟೆಲ್ಲಾ ಕಷ್ಟ ಪಡುವಂತ ಪರಿಸ್ಥಿತಿಗೆ ತೊಗೊಂಬಂದಿಡ್ತಾರ. ಆದ್ರೆ ಕೆಲವೊಂದಿಷ್ಟು ಜನ ಅದ್ರಾಗ ಮದ್ವೆ ಆದವರು ಅದಾರ, ಅವರು ಏನೋ ಪಾಪ ಗೌರ್ಮೆಂಟ್ ನೌಕರಿ ತಗೋಬೇಕು, ಗೋಲ್ ಹೊಡಿಬೇಕು ಅಂತ ಕಷ್ಟ ಪಡ್ಬೇಕನ್ನೋರು ಅದಾರ. ಅವ್ರಿಗೂ ಒಳ್ಳೇದಾಗ್ಲಿ. ಒಟ್ನಲ್ಲಿ ನಮ್ಮ ಕರ್ನಾಟಕದ ಯುವಕರು ಎಜುಕೇಟ್ ಆಗ್ಲಿ. ಯಾವ ರೀತಿಲಿ ಅಂತಂದ್ರೆ ಸಿಂಪಲ್ ರೀತಿಲಿ, ಯಾಕಂದ್ರೆ ರಾಜಕಾರಣಿಗಳೇ ಸಿಂಪಲ್ ರೀತಿಲಿ ನಮ್ಮನ್ನ ಹೊಡಿತಿರ್ತಾರ. ನಾವು ಫುಲ್ ಎಜುಕೇಟೆಡ್ ಆಗಿ ರಾಜಕಾರಣಿಗಳನ್ನ ನೋಡ್ರಿ ನೀವು, ಅವ್ರ ಎಷ್ಟು ಸಿಂಪಲ್ ಇರ್ತಾರ. ಅವ್ರೇನು ದೊಡ್ಡ ದೊಡ್ಡ ಹುದ್ದೆಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಏನಾದ್ರು ಮಾಡಾಕತ್ತಾರಲ್ಲ, ಅವ್ರೇನು ಇಷ್ಟೆಲ್ಲಾ ಕಲ್ತು ಬಂದ್ ಮಾಡ್ಯಾರ ಅಂತ ಅನ್ಕೊಂಡ್ರೆ ನೀವು. ಜನಗಳ ಪ್ರೀತಿ ಗೆದ್ರವ್ರೆಲ್ಲ ಆ ಜನಗಳನ್ನ ಪ್ರೀತಿ ಹೆಂಗ್ ಗೆಲ್ಲಬೇಕು ಅನ್ನೋದವ್ರ ತಲೆಗೆ ಇಟ್ಕೊಂಡು ಗೆದ್ದು ಓಟ್ ಹಾಕ್ಸ್ಕೊಂಡು, ಈಗ ಇನ್ನು 70-80 ವಯಸ್ಸಿದ್ರು ಅವ್ರಿಗೆ 60 ಮ್ಯಾಗೆಲ್ಲ ಅವ್ರಿಗೆ ವಯಸ್ಸೈತಿ ನೋಡ್ರಿ ಅವ್ರ ರಾಜಕಾರಣಿಗಳು. ನೀವು ಗೌರ್ಮೆಂಟ್ ನೌಕರಿ ತಗೊಳಕ್ಕೂ ಎಷ್ಟು ಒದ್ದಾಡುವಂತ ಪರಿಸ್ಥಿತಿಗೆ ತೊಂಬಂದಿಟ್ಟಾರ ಅಂತಂದ್ರೆ ನೀವು ತಿಳ್ಕೊಬೇಕು. ಇಷ್ಟ ಹೇಳ್ತಾ ನಮ್ಮ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಈ ವಿಡಿಯೋನ ಬಹಳಷ್ಟು ಯುವಕರಿಗೆ ಶೇರ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ.